ನಮಸ್ಕಾರ ವೀಕ್ಷಕರೇ. ಒಬ್ಬರು IPS ಅಧಿಕಾರಿ ಒಂದು ಗುಪ್ತ ಮಿಷನ್ಗಾಗಿ ವಿಧವೆ ಮಹಿಳೆ ವೇಷವನ್ನು ಧರಿಸಿ ಜೈಲಿಗೆ ಹೋದಾಗ ಜೈಲಿನ ಒಂದು ನಿಗೂಢ ಸತ್ಯ ಅವಳ ಕಣ್ಣೆದುರಿಗೆ ಬಂದಿತ್ತು. ಜೈಲು ಕೇವಲ ಅಪರಾಧಿಗಳಿಗೆ ಶಿಕ್ಷೆಯನ್ನು ನೀಡುವ ಸ್ಥಳವಾಗಿದೆ, ಒಂದು ಸಂಘಟಿತ ಶೋಷಣೆಯನ್ನು ಮಾಡುವ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಅವಳಿಗೆ ತಿಳಿಯಿತು. ಅಲ್ಲಿಯ ಜೈಲರ್ ರಾತ್ರಿಯ ಕಗ್ಗತ್ತಲೆಯಲ್ಲಿ ಮಹಿಳಾ ಕೈದಿಗಳನ್ನು ತನ್ನ ಬಳಿ ಕರೆಯುತ್ತಿದ್ದನು ಮತ್ತು ಅವರಿಗೆ ಶಾರೀರಿಕ ಶೋಷಣೆಯನ್ನು ಮಾಡುತ್ತಿದ್ದನು. ಯಾವುದೇ ಮಹಿಳಾ ಕೈದಿಯೂ ಕೂಡ ಅವನ ದೌರ್ಜನ್ಯಕ್ಕೆ ತುತ್ತಾಗದೇ ಇರಲಿಲ್ಲ. ಎಲ್ಲರೂ ಅಸಹಾಯಕತೆಯಿಂದ ತಮ್ಮತನವನ್ನು ಕಳೆದುಕೊಳ್ಳಬೇಕಾಗಿತ್ತು. IPS ಮೇಡಮ್ ಕೂಡ ಕೈದಿಯಾಗಿ ಅಲ್ಲಿಗೆ ತಲುಪಿದಾಗ ಬೇರೆ ಕೈದಿಗಳ ಜೊತೆ ಯಾವ ರೀತಿಯ ದೌರ್ಜನ್ಯ ನಡೆಯುತ್ತಿತ್ತೋ ಅವಳ ಜೊತೆಯೂ ಕೂಡ ಅದೇ ರೀತಿ ನಡೆಯಿತು. ವೀಕ್ಷಕರೇ, ಇದಾದ ನಂತರ ನಡೆದ ಘಟನೆಯು ಇಡೀ ಜೈಲು ವ್ಯವಸ್ಥೆಯನ್ನು ಅಲುಗಾಡಿಸಿತು. ಅಷ್ಟಕ್ಕೂ IPS ಮೇಡಮ್ ಏನು ಮಾಡಿದರು? ಇದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಕಥೆಯನ್ನು ಕೇಳಿ ಆನಂದವಾಗುವುದಲ್ಲದೆ ಇದರಿಂದ ನೀತಿ ಪಾಠ ಕೂಡ ದೊರೆಯುತ್ತದೆ. ವಿಡಿಯೋ ವೀಕ್ಷಣೆ ಮಾಡುವುದನ್ನು ಅರ್ಧಕ್ಕೆ ಬಿಟ್ಟು ಬಿಡಬೇಡಿ, ಏಕೆಂದರೆ ಅಪೂರ್ಣ ಜ್ಞಾನ ಯಾವಾಗಲೂ ವಿಷಕ್ಕೆ ಸಮನಾಗಿರುತ್ತದೆ. ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ಬರೆಯಿರಿ. ರಾತ್ರಿ 10 ಗಂಟೆಯ ಸಮಯವಾಗಿತ್ತು. ಆ ಸಮಯದಲ್ಲಿ ದೆಹಲಿಯಲ್ಲಿ ಆಳವಾದ ಶಾಂತಿ ನೆಲೆಸಿತ್ತು. ಪಟ್ಟಣದ ಒಂದು ಸರ್ಕಾರಿ ಆಫೀಸ್ನಲ್ಲಿ IPS ಭಾವನಾ ರಾಥೋಡ್ ತನ್ನ ಆಫೀಸ್ನಲ್ಲಿ ಕುಳಿತುಕೊಂಡಿದ್ದಳು. ಅವಳ ಎದುರುಗಡೆ ಇರುವ ಫೈಲ್ಗಳು, ಮುಂದಿರುವ ನೀಲಿ ಬಣ್ಣದ ಕಂಪ್ಯೂಟರ್ ಸ್ಕ್ರೀನ್ ಮತ್ತು ಕೋಣೆಯಲ್ಲಿ ಆವರಿಸಿರುವ ನಿರವ ಮೌನ ಇದೊಂದು ಸಾಮಾನ್ಯ ರಾತ್ರಿ ಅಲ್ಲವೆಂದು ಸಾಕ್ಷಿ ಹೇಳುವಂತಿದ್ದವು. ಅವರ ದೃಷ್ಟಿಯು ಟೇಬಲ್ ಮೇಲಿಟ್ಟ ಫೈಲ್ ಕಡೆಗೆ ಪದೇ ಪದೇ ಹೋಗುತ್ತಿತ್ತು. ಆ ಫೈಲ್ ಅವರನ್ನು ಕೈ ಬೀಸಿ ಕರೆಯುತ್ತಿರುವಂತೆ ಅವರಿಗೆ ತೋರುತ್ತಿತ್ತು. ಜೈಲಿನಲ್ಲಿ ಕೈದಿ ಆಗಿರುವ ಮಹಿಳೆಯರ ಗೌಪ್ಯತೆಯ ರಿಪೋರ್ಟ್ ಎಂದು ಆ ಫೈಲ್ ಮೇಲೆ ಬರೆಯಲಾಗಿತ್ತು. ಭಾವನಾ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು. ಫೈಲನ್ನು ಸ್ಟಡಿ ಮಾಡಲು ತಮ್ಮನ್ನು ತಾವು ಸದೃಢರನ್ನಾಗಿ ಮಾಡಿಕೊಂಡರು ಮತ್ತು ಫೈಲನ್ನು ಓಪನ್ ಮಾಡಿದರು. ಮೊದಲ ಪುಟವನ್ನು ಓದುತ್ತಿದ್ದಂತೆ ಅದರಲ್ಲಿರುವ ವಿಷಯವನ್ನು ತಿಳಿದು ಅವರ ಮನಸ್ಸು ಒಡೆದು ಹೋಯಿತು. ಜೈಲು ಅಧಿಕಾರಿ ಇನ್ಸ್ಪೆಕ್ಟರ್ ರಂಜಿತ್ ಯಾದವ್ನ ಮೇಲೆ ಮಹಿಳೆಯರಿಗೆ ಕಿರುಕುಳ ನೀಡುವುದು, ಹೀನಾಯವಾಗಿ ಹೊಡೆಯುವುದು ಮತ್ತು ಮಾನಸಿಕ ಶೋಷಣೆಯ ಆರೋಪವಿತ್ತು. ಇದರ ಜೊತೆಗೆ ಒಂದು ಆಡಿಯೋ ಕ್ಲಿಪ್ನ ಲಿಖಿತ ಅನುವಾದ ಕೂಡ ಫೈಲ್ನಲ್ಲಿತ್ತು. ಇದನ್ನು ಓದಿ ಭಾವನಾಳ ಕರುಳು ಕಿತ್ತು ಬಂದಂತಾಯಿತು. ಇದು ಕೇವಲ ಅವರ ಡ್ಯೂಟಿ ಅಷ್ಟೇ ಆಗಿರಲಿಲ್ಲ, ಒಬ್ಬ ವ್ಯಕ್ತಿಯ ಅಂತರಾಳದ ಕೂಗಾಗಿತ್ತು ಮತ್ತು ಮಹಿಳೆಯರ ಕೊರಗಾಗಿತ್ತು. ಹಲವಾರು ವರ್ಷಗಳಿಂದ ಈ ಅಂತರಾಳದ ಕೂಗು 4 ಗೋಡೆಗಳ ಮಧ್ಯೆ ಅಳಿಸಿ ಹೋಗಿತ್ತು. ಸರ್ಕಾರಿ ತನಿಖೆಗೆ ನೀಡಿದರೆ ಇದಕ್ಕೆ ತುಂಬ ಸಮಯ ತಗಲಬಹುದು ಎಂದು ಸ್ವತಃ ತಮ್ಮಲ್ಲೇ ಹೇಳಿಕೊಂಡರು. ಆದರೆ ಈ ಮಹಿಳೆಯರ ಚೀರಾಟವನ್ನು ಈಗ ಇನ್ನು ಮುಂದೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅದೇ ರಾತ್ರಿ ಭಾವನಾ ಅವರು ಒಂದು ಸಾಹಸಮಯ ನಿರ್ಧಾರವನ್ನು ತೆಗೆದುಕೊಂಡರು. ಅವಳೇ ಸ್ವತಃ ಜೈಲಿನ ಒಳಗಡೆ ಹೋಗುತ್ತಾಳೆ ಮತ್ತು ತನ್ನ ನಿಜವಾದ ರೂಪವನ್ನು ಜೈಲಿನೊಳಗೆ ತೋರಿಸದೆ ಗೌರಿ ಎಂಬ ಹೆಸರಿನ ಮಹಿಳೆಯಾಗುತ್ತಾಳೆ. ಅವಳು 35 ವರ್ಷದ ಬಡ ವಿಧವೆಯಾಗಿದ್ದಳು. ಅವಳ ಮೇಲೆ ತನ್ನ ಕುಡುಕ ಗಂಡನ ಕೊಲೆಯ ಸುಳ್ಳು ಆರೋಪವಿದೆ. ನಕಲಿ ಕೇಸ್, ಕೋರ್ಟ್ ರಿಮಾಂಡ್, ಮೆಡಿಕಲ್ ರಿಪೋರ್ಟ್ ಎಲ್ಲವನ್ನೂ ಕಣ್ಣಿಗೆ ಕಟ್ಟಿದಂತೆ ನಿಜವಾದ ಕೇಸ್ನಂತೆ ಮಾಡಲಾಯಿತು. ಈ ಮಿಷನ್ನ ಬಗ್ಗೆ ಕೇವಲ 4 ಆಫೀಸರ್ಗಳಿಗೆ ಮಾತ್ರ ತಿಳಿದಿತ್ತು. 3 ದಿನಗಳ ನಂತರ ಒಂದು ಪೊಲೀಸ್ ಜೀಪ್ ದೆಹಲಿಯ ಮಹಿಳಾ ಜೈಲಿನ ಎದುರುಗಡೆ ದೊಡ್ಡ ಗೇಟ್ನ ಮುಂದೆ ಬಂದು ನಿಂತಿತ್ತು. ಜೀಪ್ನಿಂದ ಒಬ್ಬ ಹೆದರಿಕೊಂಡ ಬಡ ಮಹಿಳೆ ಇಳಿದಳು. ಅವಳ ಕೂದಲು ಹರಡಿಕೊಂಡಿತ್ತು, ಅವಳ ಕಣ್ಣಿನಲ್ಲಿ ಆಯಾಸವಿತ್ತು ಮತ್ತು ಕೈಗಳಲ್ಲಿ ಬಳೆಗಳು ಇರಲಿಲ್ಲ. ಅವಳು ಬೇರೆ ಯಾರೂ ಆಗಿರಲಿಲ್ಲ, IPS ಭಾವನಾ ರಾಥೋಡ್ ಆಗಿದ್ದಳು. ಈಗ ಅವಳು ಗೌರಿಯ ರೂಪದಲ್ಲಿ ಜೈಲಿನ ಒಳಗಡೆ ಹೋದಳು. ಜೈಲಿನ ಮೊದಲ ರಾತ್ರಿಯಲ್ಲಿ ಅದನ್ನು ನೋಡಿ ಅವಳ ಮನ ಕಂಪಿಸಿತ್ತು. ಕೊಠಡಿಯ ವಾತಾವರಣ ತಂಪಾಗಿತ್ತು. ರಾತ್ರಿ ಊಟ ಹಾಳಾದ ಪಲ್ಯ ಹಾಗೂ ರೊಟ್ಟಿಯಿಂದ ಕೂಡಿತ್ತು. ಮೇಲಿಂದ ಮಹಿಳಾ ಕೈದಿಗಳ ಅವಾಚ್ಯ ಶಬ್ದಗಳಿಂದ ಬೈಯುವಿಕೆ ಮತ್ತು ಸುತ್ತಲೂ ಒಂದೊಂದು ರೀತಿಯ ನಿಟ್ಟುಸಿರಿನ ಕಥೆಗಳು ಗೋಚರಿಸುತ್ತಿದ್ದವು. ಪ್ರತಿಯೊಂದು ಕೊಠಡಿಯು ಒಂದೊಂದು ದುಃಖಭರಿತ ಕಥೆಯನ್ನು ಒಳಗೊಂಡಿರುವಂತೆ ಹೇಳುತ್ತಿದ್ದವು. ಆದರೆ ಭಾವನಾ ಪ್ರತಿಯೊಂದು ಕ್ಷಣವನ್ನು ಅಲ್ಲಿ ಧೈರ್ಯದಿಂದ ಗೆದ್ದಳು. ಇದು ಯಾವುದೇ ಗಿಮಿಕ್ ಆಗಿರಲಿಲ್ಲ, ಇದೊಂದು ಯುದ್ಧವಾಗಿತ್ತು. ಒಬ್ಬ ಮಹಿಳೆಯಾಗಿ ಮತ್ತೊಂದು ಮಹಿಳೆಯರ ಪರ ಧ್ವನಿ ಎತ್ತುವುದಾಗಿತ್ತು. ಮಾರನೇ ದಿನ ಮತ್ತೊಂದು ಮಹಿಳೆ ನಿಧಾನವಾಗಿ ಇವರ ಬಳಿ ಬಂದು ಕುಳಿತುಕೊಂಡಳು ಮತ್ತು ಕೇಳಿದಳು, ಸಹೋದರಿ, ಈಗಷ್ಟೇ ಬಂದಿದ್ದೀಯಲ್ಲವೇ? ತುಂಬ ಮಾತನಾಡಬೇಡ. ಇನ್ಸ್ಪೆಕ್ಟರ್ ದೃಷ್ಟಿ ನಿನ್ನ ಮೇಲೆ ಬಿದ್ದರೆ ನೀನು ನಾಶವಾಗುವುದು ಖಚಿತ. ಅವಳ ಹೆಸರು ರುಬೀನಾ. ಅವಳನ್ನು ಯಾವುದೇ ಕೋರ್ಟ್ನ ಕಲಾಪಗಳಿಲ್ಲದೆ 4 ವರ್ಷದಿಂದ ಜೈಲಿನಲ್ಲಿ ಬಂಧಿಸಿಡಲಾಗಿತ್ತು. ಆಗ ಭಾವನಾ ಮುಗ್ಧತೆಯಿಂದ ಕೇಳಿದಳು, ಏಕೆ? ಆಗ ರುಬೀನಾಳ ಕಣ್ಣು ತುಂಬಿ ಬಂದಿತ್ತು. ರಾತ್ರಿ ಕರೆಯುತ್ತಾರೆ, ಯಾರು ತಿರಸ್ಕರಿಸುತ್ತಾರೋ ಅವರಿಗೆ ಹೊಡೆಯಲಾಗುತ್ತದೆ, ಅವರ ಊಟವನ್ನು ಬಂದ್ ಮಾಡಲಾಗುತ್ತದೆ ಅಥವಾ ಊಟದಲ್ಲಿ ಔಷಧಿಗಳನ್ನು ಮಿಶ್ರಣ ಮಾಡುತ್ತಾರೆ. ಇದನ್ನು ಕೇಳಿ ಭಾವನಾಳ ಮನಸ್ಸು ಚೂರು ಚೂರಾದಂತಾಯಿತು. ಆದರೂ ಹೊರಗಡೆ ಅವಳು ತೋರ್ಪಡಿಸಿಕೊಳ್ಳಲಿಲ್ಲ, ಗಂಭೀರವಾಗಿದ್ದಳು. ಈಗ ಅವಳಿಗೆ ಅರ್ಥವಾಗಿತ್ತು,
ಈ ಯುದ್ಧವು ಅಷ್ಟೊಂದು ಸುಲಭವಲ್ಲ. ಆದರೂ ನಾನು ಇದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಅವಳು ಕೋಣೆಯ ಗೋಡೆಯಲ್ಲಿ ಒಂದು ಚಿಕ್ಕ ಕ್ಯಾಮರಾವನ್ನು ಅಡಗಿಸಿದ್ದಳು. ಅದು ಪ್ರತಿಯೊಂದು ಕ್ಷಣಗಳನ್ನು ರೆಕಾರ್ಡ್ ಮಾಡುತ್ತಿತ್ತು. ಅವಳ ನಿಜವಾದ ಸಮವಸ್ತ್ರ ಹಾಗೂ ಮೊಬೈಲ್ ಎರಡೂ ಹೊರಗಡೆ ಡ್ರೈವರ್ನ ಬಳಿ ಇತ್ತು. 3ನೇ ರಾತ್ರಿ ಇನ್ಸ್ಪೆಕ್ಟರ್ ರಂಜಿತ್ ಎದುರುಗಡೆ ಬಂದನು. ಅವನ ಭಾರೀ ಶರೀರ, ಕಣ್ಣುಗಳಲ್ಲಿ ಭಯಾನಕತೆ, ಮುಖದ ಮೇಲೆ ಅಹಂಕಾರ, ಕಠೋರತೆ ಎಲ್ಲವೂ ಅವನಲ್ಲಿ ತುಂಬಿ ತುಳುಕುತ್ತಿತ್ತು. ನೀನು ಹೊಸಬಳೇನು ಎಂದು ನಗುತ್ತಾ ಕೇಳಿದನು. ಗೌರಿ ತಲೆ ತಗ್ಗಿಸಿದಳು. ಆಗ ರಂಜಿತ್ನು ಅವಳ ಗಲ್ಲವನ್ನು ಹಿಡಿದು ಮುಖವನ್ನು ಮೇಲಕ್ಕೆ ಎತ್ತಿದನು. ಒಳ್ಳೆಯದು, ಈ ಜೈಲಿನಲ್ಲಿ ಹೊಸ ಗಾಳಿ ಬೀಸುತ್ತಿದೆ ಎಂದಾಗ ಭಾವನಾಳ ಶರೀರ ನಡುಗಿ ಹೋಯಿತು. ಆದರೆ ಕಣ್ಣಿನಲ್ಲಿ ಒಂದು ಸಣ್ಣದಾದ ಬೆಂಕಿ ಹತ್ತಿಕೊಂಡಿತ್ತು. ಅವಳು ಕ್ಯಾಮರಾದ ರೆಕಾರ್ಡಿಂಗ್ ಚೆಕ್ ಮಾಡಿದಳು. ಅದು ಸರಿಯಾಗಿ ರೆಕಾರ್ಡ್ ಆಗುತ್ತಿತ್ತು. ಆದರೆ ಅವಳಿಗೆ ನಿದ್ದೆ ಬರಲಿಲ್ಲ. ಸುತ್ತಮುತ್ತಲೂ ಇರುವ ಕೊಠಡಿಗಳಿಂದ ಬರುವ ನಿಟ್ಟುಸಿರುಗಳನ್ನು ಕೇಳಿ ಅವಳ ಮೈ ಕಂಪಿಸುತ್ತಿತ್ತು. ಅವಳು ತನಗೆ ತಾನೇ ಪ್ರಮಾಣ ಮಾಡಿಕೊಂಡಳು. ಇನ್ನು ಮುಂದೆ ಯಾವುದೇ ನಿಟ್ಟುಸಿರು 4 ಗೋಡೆಗಳ ಮಧ್ಯದಲ್ಲಿ ಅಳಿಸಿ ಹೋಗುವುದಿಲ್ಲ. ಇದರ ಅಂತ್ಯಕಾಲ ಆರಂಭವಾಗಿದೆ. 4ನೇ ದಿನ ತುಂಬ ರಾತ್ರಿಯಾದ ಮೇಲೆ ಇಬ್ಬರು ಕಾವಲುಗಾರರು ಅಲ್ಲಿಗೆ ಬಂದರು. 114ನೇ ನಂಬರ್, ಹೊರಗಡೆ ಬಾ, ಸಾಹೇಬರು ಕರೆದಿದ್ದಾರೆ. 114ನೇ ನಂಬರ್ ಅಂದರೆ ಗೌರಿಯಾಗಿದ್ದಳು. ಈಗ ಭಾವನಾಳನ್ನು ಯಾವ ಕೊಠಡಿಗೆ ಕರೆದುಕೊಂಡು ಹೋಗಲಾಯಿತೆಂದರೆ ಅದು ಒಂದು ಸಾಮಾನ್ಯ ಜೈಲು ಕೋಣೆಯಾಗಿತ್ತು. ಆ ಕೋಣೆಗೆ ಯಾರೂ ಯಾವುದೇ ಬೇರೆ ಕೈದಿಗಳು ಹೋಗುವ ಹಾಗಿರಲಿಲ್ಲ. ಅದು ಇನ್ಸ್ಪೆಕ್ಟರ್ ರಂಜಿತ್ನ ಐಷಾರಾಮಿ ಆಫೀಸ್ ಆಗಿತ್ತು. ಗೋಡೆ ಮೇಲೆ ಫೋಟೋಗಳು, ಸಾರಾಯಿಯ ಬಾಟಲಿಗಳು ಮತ್ತು ಇನ್ನೊಂದು ಕೋಣೆಯಲ್ಲಿ ದುಬಾರಿ ಸೋಫಾ ಕೂಡ ಇತ್ತು. ಹೊಸ ರಾಣಿ, ನಿಮಗೆ ಸ್ವಾಗತ ಎಂದು ರಂಜಿತ್ ಕುರ್ಚಿಯಲ್ಲಿ ಕುಳಿತಲ್ಲಿಯೇ ಹೇಳಿದನು. ಈಗ ನನಗೆ ಯಾವ ಹೆಸರು ಇಷ್ಟವೋ ಆ ಹೆಸರಿನಿಂದ ನಿನ್ನನ್ನು ಕರೆಯುತ್ತೇನೆ. ಭಾವನಾಳು ತಲೆ ತಗ್ಗಿಸಿಕೊಂಡು ಕುಳಿತಿದ್ದಳು. ಆದರೆ ಅವಳ ಚುಡಿದಾರದಲ್ಲಿ ಅಡಗಿಕೊಂಡಿದ್ದ ಚಿಕ್ಕ ಕ್ಯಾಮರಾ ಎಲ್ಲವನ್ನು ಶೂಟ್ ಮಾಡುತ್ತಿತ್ತು. ರಂಜಿತ್ನು ಅವಳ ದುಪ್ಪಟ್ಟವನ್ನು ಎಳೆಯಲು ಪ್ರಯತ್ನಿಸಿದನು. ಆಗ ಭಾವನ ಗಾಬರಿಯಿಂದ ಹಿಂದಕ್ಕೆ ಎಳೆದುಕೊಂಡಳು. ಹೆದರುತ್ತಿದ್ದೀಯಾ? ಅವನು ನಗುತ್ತಾ ಕೇಳಿದನು. ಹೌದು, ಭಾವನ ನಡುಗುವ ಸ್ವರದಲ್ಲಿ ಹೇಳಿದಳು. ಇದು ಹೆದರುವ ವಿಷಯವಲ್ಲ. ಇದನ್ನು ಒಂದು ಹವ್ಯಾಸ ಮಾಡಿಕೊಳ್ಳಬೇಕು. ಹೀಗೆ ಹೇಳಿ ರಂಜಿತ್ನು ಬೆಲ್ ಒತ್ತಿದನು. ಒಬ್ಬಳು ಮಹಿಳಾ ಕೈದಿ ಅಲ್ಲಿಗೆ ಬಂದಳು. ಅವಳಿಗೆ ಇನ್ಸ್ಪೆಕ್ಟರ್ ಹೇಳಿದನು, ಇವಳನ್ನು VIP ಕೋಣೆಗೆ ಕರೆದುಕೊಂಡು ಹೋಗು. ಯಾವಾಗಲೂ ಇವಳು ನನ್ನ ದೃಷ್ಟಿಯಲ್ಲಿ ಇರುವಂತೆ ಆ ಕೋಣೆಯಲ್ಲಿ ಬಂಧಿಸಿಡು. ಹೊಸ ಕೊಠಡಿಯು ಸ್ವಲ್ಪ ಸ್ವಚ್ಛವಾಗಿತ್ತು. ಅಲ್ಲಿಯ ಕೋಣೆಗಳು ಕೂಡ ನಿಗಾವಣೆಯಲ್ಲಿದ್ದವು. ರಾತ್ರಿ 2 ಗಂಟೆಗೆ ಬಾಗಿಲು ಮತ್ತೆ ತೆರೆಯಿತು. ರುಬಿನಾ ಸುಮ್ಮನೆ ಒಳಗಡೆ ಬಂದಳು. ಅವಳು ಹೇಳಿದಳು, ಗೌರಿ ಸಹೋದರಿ, ಇಲ್ಲಿ ಹುಷಾರಾಗಿ ಇರು. ಅವನು ಯಾವಾಗ ಬೇಕಾದರೂ ಬರಬಹುದು. ಹಲವಾರು ಮಹಿಳೆಯರು ಇಲ್ಲಿಯೇ ಛಿದ್ರವಾಗಿ ಹೋಗಿದ್ದಾರೆ. ಭಾವನಾಳ ಕಣ್ಣು ತುಂಬಿ ಬಂದಿತು. ಅವಳ ಧ್ವನಿಯಲ್ಲಿ ಒಂದು ಆತ್ಮವಿಶ್ವಾಸವಿತ್ತು. ರುಬಿನಾ, ಈಗ ನಿನ್ನ ಧ್ವನಿಯು ಕೇವಲ ಗೋಡೆಗಳಿಗೆ ಮಾತ್ರ ಪ್ರತಿಧ್ವನಿಸುವುದಿಲ್ಲ. ನಾನು ನಿಮಗೆ ಭಾಷೆ ನೀಡುತ್ತೇನೆ ಎಂದು ಅವಳಿಗೆ ಸಮಾಧಾನಪಡಿಸಿದಳು. ಮುಂದಿನ 2 ರಾತ್ರಿಗಳು ರೋಮಾಂಚನಕಾರಿಯಾಗಿದ್ದವು. ಇನ್ಸ್ಪೆಕ್ಟರ್ ರಂಜಿತ್ನು ಮೃದುವಾಗಿ ಮಾತನಾಡುವುದರಿಂದ ಹಿಡಿದು ಧಮಕಿಯ ಪ್ರಯೋಗವನ್ನು ಕೂಡ ಮಾಡಿದನು. ಒಮ್ಮೆ ಅವಳ ಬಳಿ ಕುಳಿತುಕೊಂಡರೆ ಮತ್ತೊಮ್ಮೆ ಕೈ ಹಿಡಿಯಲು ಪ್ರಯತ್ನಿಸಿದನು. ಮತ್ತೊಮ್ಮೆ ಊಟ ಮಾಡುವ ನೆಪದಲ್ಲಿ ಕರೆಸಿದನು. ಆದರೆ ಭಾವನ ಪ್ರತಿ ಬಾರಿಯೂ ತಾನು ಹೆದರಿರುವ ಹಾಗೆ ಅಭಿನಯಿಸುತ್ತಾ ಸಾಗಿದಳು. ಒಳಗೊಳಗೆ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಾ ಸಾಗಿದಳು. ಪ್ರತಿ ಕಣ್ಣೀರು, ಪ್ರತಿ ನಡುಗುವ ಸ್ವರವೂ ನಿಟ್ಟುಸಿರುಗಳು ಅವಳ ಮಿಷನ್ನ ಭಾಗವಾಗಿದ್ದು, ಜೈಲಿನ ಹೊರಗಡೆ ಕಳೆದ ಕೆಲವು ದಿನಗಳಿಂದ ವಕೀಲನ ವೇಷದಲ್ಲಿ ಅಪರಿಚಿತನೊಬ್ಬ ಕಾಣಿಸುತ್ತಿದ್ದನು. ಅವನು ಡ್ರೈವರ್ ಸತೀಶ್ನಾಗಿದ್ದನು. ಎಲ್ಲ ಸಂದರ್ಭಗಳಲ್ಲೂ ಅವನು ಜೈಲಿನ ಗೋಡೆಗಳನ್ನು ದಿಟ್ಟಿಸಿ ನೋಡುತ್ತಿದ್ದನು. ಅವನ ಕೈಯಲ್ಲಿ ಒಂದು ಚಿಕ್ಕ ಕ್ಯಾಮರಾವಿತ್ತು. ಪ್ರತಿಯೊಂದು ಮೂಮೆಂಟ್ಗಳನ್ನು ಅವನು ರೆಕಾರ್ಡ್ ಮಾಡುತ್ತಾ ಹೋಗುತ್ತಿದ್ದನು. ಅವನು ಪ್ರತಿಯೊಂದು ಫೂಟೇಜ್ಗಳನ್ನು ಸುರಕ್ಷಿತವಾಗಿ ಸೇವ್ ಮಾಡುತ್ತಾ ಸಾಗಿದನು. ಜೈಲಿನ ಸಿಬ್ಬಂದಿಗಳ ಮಾತುಕತೆಯ ಮೇಲೆ ಗಮನವಿಟ್ಟು, ಜೊತೆಗೆ ಮೀಡಿಯಾ ಹಾಗೂ ತನ್ನ ವರಿಷ್ಠ ಅಧಿಕಾರಿಗಳೊಂದಿಗೂ ಕೂಡ ಸಂಪರ್ಕ ಇಟ್ಟುಕೊಂಡಿದ್ದನು. ಸತೀಶ್ನ ಉದ್ದೇಶ ಸ್ಪಷ್ಟವಾಗಿತ್ತು. ಭಾವನಾಳನ್ನು ಸುರಕ್ಷಿತವಾಗಿ ಹೊರತರುವುದು ಮತ್ತು ಜೈಲಿನಲ್ಲಿ ನಡೆಯುವ ರಾಕ್ಷಸಿ ಕೃತ್ಯವನ್ನು ಬೆಳಕಿಗೆ ತರುವುದು. ಅದು ಈ ಜೈಲಿನ 4 ಗೋಡೆಗಳ ಮಧ್ಯೆ ನಡೆಯುತ್ತಿತ್ತು. ಮತ್ತೆ 4ನೇ ದಿನದ ರಾತ್ರಿಯಾಯಿತು. ಸುತ್ತಲೂ ಮೌನ ಆವರಿಸಿತ್ತು. ಅದು ಮಹಾಪ್ರಳಯ ಆಗುವುದಕ್ಕಿಂತ ಮೊದಲು ಶಾಂತಿ ನೆಲೆಸುವ ಹಾಗೆ ತೋರುತ್ತಿತ್ತು. ಈ ರಾತ್ರಿ ಇನ್ಸ್ಪೆಕ್ಟರ್ ರಂಜಿತ್ ಯಾದವ್ನು ಭಾವನಾಳಿಗೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದನು. ಹಿಂದಿನ ರಾತ್ರಿ ನಿನ್ನ ಕೊನೆಯ ಪರೀಕ್ಷೆಯಾಗಿದೆ. ಒಂದೋ ನೀನು ನನ್ನ ಮುಂದೆ ತಲೆಬಾಗಬೇಕು, ಇಲ್ಲ ನಾನು ನಿನ್ನ ಅಸ್ತಿತ್ವವನ್ನು ಅಳಿಸಿ ಹಾಕುತ್ತೇನೆ. ಈಗ ಭಾವನಾಳ ಕೊಠಡಿಯ ಬಾಗಿಲು ತೆರೆಯಿತು. ಈ ಬಾರಿ ಅವಳು ದುರ್ಬಲಳಾಗಿರಲಿಲ್ಲ. ಅವಳ ಬಳಿ ಒಂದು ಹೈಟೆಕ್ ಡಿವೈಸ್ ಇತ್ತು. ಅದನ್ನು ಅವಳು ತನ್ನ ಸೊಂಟದ ಹಿಂದೆ ಬಚ್ಚಿಟ್ಟುಕೊಂಡಿದ್ದಳು. ಈ ಡಿವೈಸ್ನ ಒಂದು ಬಟನ್ ಒತ್ತುವುದರಿಂದ ಜೈಲಿನ ಹೊರಗಿರುವ ಸತೀಶ್ನವರೆಗೂ ಕೂಡ ತಲುಪುತ್ತಿತ್ತು. ಇನ್ಸ್ಪೆಕ್ಟರ್ ಕೋಣೆ ಒಳಗೆ ಹೋಗುತ್ತಿದ್ದಂತೆ ಸರಾಯಿಯ ಅಮಲಿನಲ್ಲಿದ್ದನು. ಅವನ ಕಣ್ಣಿನಲ್ಲಿ ಮಾದಕತೆ ತುಂಬಿ ತುಳುಕುತ್ತಿತ್ತು. ಭಾವನಾಳು ಈಗ ಡಿವೈಸ್ನ ಬಟನ್ ಅನ್ನು ಒತ್ತಿದಳು.
ಈಗ ಜೈಲಿನ ಹೊರಗಡೆ ಕುಳಿತಿದ್ದ ಸತೀಶ್ನಿಗೆ ಸಂಕೇತ ಸಿಕ್ಕಿತ್ತು. ಅವನು ತಕ್ಷಣ ಕಾರ್ಯಪ್ರವೃತ್ತನಾದನು. ಮೊದಲೇ ತಯಾರಾಗಿ ನಿಂತಿದ್ದ ಕಮಿಷನರ್, ಮಹಿಳಾ ಆಯೋಗದ ಅಧಿಕಾರಿ ಮತ್ತು ಇಬ್ಬರು ಪತ್ರಕರ್ತರನ್ನು ಕರೆದುಕೊಂಡು ಜೈಲಿನ ಒಳಗಡೆ ವೇಗವಾಗಿ ಮುನ್ನುಗ್ಗಿದ್ದನು. ಈಗ ಜೈಲಿನ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಒಂದು ಶುದ್ಧವಾದ ಗಾಳಿಯು ಹರಡಿದಂತೆ ಭಾಸವಾಯಿತು. ಒಳಗಡೆ ಭಾವನಾ ಈಗಲೂ ಗೌರಿಯಾಗಿ ನಿಂತಿದ್ದಳು. ಅವಳ ಕಣ್ಣಿನಲ್ಲಿ ಯಾವುದೇ ಹೆದರಿಕೆ ಇರಲಿಲ್ಲ. ಕೇವಲ ಅವಳ ಕಣ್ಣು ಬೆಂಕಿಯನ್ನು ಉಗುಳುತ್ತಿತ್ತು. ಈಗ ಜೈಲಿನ ಗೋಡೆಗಳು ಯಾರೂ ನಿಟ್ಟುಸಿರು ಬಿಡುವ ಶಬ್ದವನ್ನು ಕೂಡ ಕೇಳುತ್ತಿರಲಿಲ್ಲ. ಅಲ್ಲಿ ಈಗ ಒಂದು ದೊಡ್ಡ ಭೂಕಂಪವೇ ಉಂಟಾಗುವುದರಲ್ಲಿತ್ತು. ಭಾವನಾಳ ಮಿಷನ್ ಈಗ ಒಂದು ಹಂತಕ್ಕೆ ತಲುಪಿತ್ತು. ಅದರಿಂದ ಹಿಂದೆ ಸರಿಯುವುದು ಅಸಾಧ್ಯವಾಗಿತ್ತು. ರಾತ್ರಿ 11 ಗಂಟೆಯಾಗಿತ್ತು. ಇನ್ಸ್ಪೆಕ್ಟರ್ ರಂಜಿತ್ನು ತನ್ನ ಕೈಯಲ್ಲಿ ಸರಾಯಿ ಬಾಟ್ಲನ್ನು ಹಿಡಿದು ಓಡಾಡುತ್ತಾ ತನ್ನ ಕೋಣೆಯಿಂದ ಹೊರಬಿದ್ದನು. ಅವನ ಕಿಸೆಯಲ್ಲಿ VIP ಕೋಣೆಯ ಚಾವಿ ಇತ್ತು. ಆ ಕೋಣೆಯಲ್ಲಿ ಗೌರಿ ಎಂದರೆ ಭಾವನಾ ಬಂದಾಗಿದ್ದಳು. ಅಲ್ಲಿ ಕಾವಲು ಕಾಯುತ್ತಿದ್ದ ಇಬ್ಬರು ಮಹಿಳಾ ಸಿಬ್ಬಂದಿಗಳು ಅವನ ಸನ್ನೆಯ ಮೇರೆಗೆ ಅಲ್ಲಿಂದ ಹೊರಟು ಹೋದರು. ಇದು ಪ್ರತಿನಿತ್ಯ ಕೂಡ ಹೀಗೆ ನಡೆಯುತ್ತಿತ್ತು. ರಂಜಿತ್ ಬಾಗಿಲನ್ನು ತೆರೆದವನೇ ಹೇಳಿದನು, ಇಂದು ಯಾವುದೇ ನೆಪವನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ಗೌರಿ, ಇಂದು ನೀನು ನನ್ನವಳಾಗುತ್ತಿದ್ದೀಯಾ? ಭಾವನಾ 2 ಹೆಜ್ಜೆ ಹಿಂದೆ ಸರಿಯುತ್ತಾ ನಿಧಾನ ಸ್ವರದಲ್ಲಿ ಹೇಳಿದಳು. ಸಾಹೇಬರೇ, ನಾನು ನಿಮ್ಮ ಸೇವೆಗಾಗಿ ತಯಾರಾಗಿದ್ದೇನೆ. ಸ್ವಲ್ಪ ವೇಟ್ ಮಾಡಿ ಎಂದಾಗ ರಂಜಿತ್ನು ಬಾಗಿಲು ಬಂದ್ ಮಾಡಿದನು. ಈಗ ಒಳಗಡೆ ಇಬ್ಬರೇ ಇದ್ದರು. ಒಂದು ಬೇಟೆ, ಇನ್ನೊಂದು ಬೇಟೆಗಾರ. ವಾಸ್ತವದಲ್ಲಿ ಇದು ಬೇಟೆಯಾಗಿರಲಿಲ್ಲ, ವ್ಯವಸ್ಥಿತವಾಗಿ ಹೆಣೆದ ಜಾಲವಾಗಿತ್ತು. ಆಗ ಭಾವನಾ ನಿಧಾನವಾಗಿ ಅವಳ ಸೊಂಟದ ಹಿಂಬದಿಯಲ್ಲಿದ್ದ ಆ ಡಿವೈಸ್ನ ಬಟನ್ ಒತ್ತಿದಳು. ಅದು ಆನ್ ಆಗಿತ್ತು. ಸತೀಶ್ನು ತಕ್ಷಣ ವಿಡಿಯೋವನ್ನು ಆನ್ಲೈನ್ ಮಾಡಲು ಶುರು ಮಾಡಿದನು. ರಂಜಿತ್ನು ಗೌರಿಯ ಕಡೆಗೆ ಬರುತ್ತಿದ್ದಂತೆ ಭಾವನಾ ಹೇಳಿದಳು, ನನ್ನ ಹತ್ತಿರ ಬರುವುದಕ್ಕಿಂತ ಮೊದಲು ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸೇವೆಯನ್ನು ಮೊದಲು ಮಾಡಲೇ ಅಥವಾ ನನಗೆ ತಿಳಿದಿರುವ ಆ ರಹಸ್ಯವನ್ನು ತೆರೆಯಲೇ? ಆಗ ರಂಜಿತ್ ಅಲ್ಲೇ ಸ್ತಬ್ಧನಾಗಿ ನಿಂತನು. ಇದರ ಅರ್ಥವೇನು? ಈಗ ಭಾವನಾಳ ಕಣ್ಣಿನಲ್ಲಿ ಯಾವುದೇ ಹೆದರಿಕೆಯಾಗಲಿ ಹಿಂಜರಿಕೆಯಾಗಲಿ ಇರಲಿಲ್ಲ. ಕೇವಲ ಅವಳ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿದ್ದವು. ನೀನು ಈ ಜೈಲಿನಲ್ಲಿ ಕೇವಲ ಸಮವಸ್ತ್ರವನ್ನು ಮಾತ್ರ ಧರಿಸುತ್ತಿಲ್ಲ, ಬದಲಾಗಿ ನೀನು ಒಂದು ಮಹಾಕರ್ಮ ಕಾಂಡವನ್ನೇ ಮಾಡುತ್ತಿದ್ದೀಯಾ. ರೂಬಿನಾ, ಬಬ್ಲಿ, ಬೇರೆ ಎಷ್ಟೋ ಹೆಣ್ಣು ಮಕ್ಕಳು ನಿನ್ನ ಆಸೆಗೆ ಬಲಿಯಾಗಿದ್ದಾರೋ ಗೊತ್ತಿಲ್ಲ. ಡ್ರಗ್ಸನ್ನು ಜೈಲೊಳಗೆ ತೆಗೆದುಕೊಂಡು ಬರುವುದು, ಮಹಿಳೆಯರಿಗೆ ಮಾರಾಟ ಮಾಡುವುದು ಮತ್ತು ಯಾವ ಮಹಿಳೆ ಮಾತನಾಡುತ್ತಾಳೋ ಅವಳನ್ನು ಶವವಾಗಿಸಿ ಬಾವಿಗೆ ಎಸೆಯುವುದು. ಇದೇ ನಿನ್ನ ಪ್ರಾಮಾಣಿಕತೆಯಲ್ಲವೇ? ರಂಜಿತ್ನು ಇದನ್ನು ಕೇಳಿ ನಗಲು ಪ್ರಯತ್ನಿಸಿದನು. ಹೌದು, ಏನೀಗ? ನಿನ್ನಿಂದ ಏನು ಮಾಡಲು ಸಾಧ್ಯ? ನೀನೊಬ್ಬಳು ವಿಧವೆ ಮಹಿಳೆ. ನಿನ್ನ ಮಾತನ್ನು ಯಾರು ನಂಬುತ್ತಾರೆ? ಆಗ ಭಾವನಾ ಮೃದು ಸ್ವರದಲ್ಲಿ ಹೇಳಿದಳು, ಯಾರು ಕೇಳಿಸಿಕೊಳ್ಳಬೇಕೋ ಅವರು ಕೇಳಿಸಿಕೊಳ್ಳುತ್ತಿದ್ದಾರೆ. ನೀನು ಈಗ ಲೈವ್ನಲ್ಲಿ ಇದ್ದೀಯಾ. ಇಡೀ ದೇಶ ನಿನ್ನನ್ನು ನೋಡುತ್ತಿದೆ. ಈಗ ರಂಜಿತ್ನ ಮುಖದ ಬಣ್ಣವು ಬದಲಾಯಿತು. ಅವನು ಹಿಂತಿರುಗಿದಾಗ ಬಾಗಿಲು ಜೋರಾಗಿ ತೆರೆದುಕೊಂಡಿತ್ತು. ಮಹಿಳಾ ಆಯೋಗದ ಅಧಿಕಾರಿ, ಪೊಲೀಸ್ ಕಮಿಷನರ್, ಪತ್ರಕರ್ತರು ಮತ್ತು ಸತೀಶ್ ಎಲ್ಲರೂ ಕೋಣೆಯ ಒಳಗಡೆ ಪ್ರವೇಶ ಮಾಡಿದರು. ಇನ್ಸ್ಪೆಕ್ಟರ್ ರಂಜಿತ್ ಯಾದವ್, ನಿಮ್ಮನ್ನು ಬಲಾತ್ಕಾರಕ್ಕೆ ಪ್ರಯತ್ನಿಸಿರುವುದಕ್ಕಾಗಿ, ಮಹಿಳೆಯರಿಗೆ ಕಿರುಕುಳ ನೀಡಿದ್ದಕ್ಕಾಗಿ ಮತ್ತು ಜೈಲಿನ ಒಳಗಡೆ ಅಪರಾಧ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿದ ಆರೋಪದ ಮೇಲೆ ನಿಮ್ಮನ್ನು ಬಂಧಿಸಲಾಗುತ್ತದೆ. ಆಗ ರಂಜಿತ್ ಓಡಲು ಪ್ರಯತ್ನಿಸಿದನು. ಆಗ ಸುತ್ತಲೂ ನೆರೆದಿದ್ದ ಪೊಲೀಸರು ಅವನನ್ನು ಮುತ್ತಿದರು. ಅವರೆಲ್ಲ ಅದೇ ಸಿಬ್ಬಂದಿಗಳಾಗಿದ್ದರು. ಇಲ್ಲಿಯವರೆಗೆ ತಲೆ ಬಗ್ಗಿಸಿಕೊಂಡು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುತ್ತಿದ್ದರು. ಇಂದು ಅವರೆಲ್ಲ ಸೇರಿ ರಂಜಿತ್ನನ್ನು ಬಂಧಿಸಿದ್ದರು. ಈಗ ಭಾವನಾ ತನ್ನ ನಿಜವಾದ ಗುರುತನ್ನು ಹೇಳಿದಳು. ಅವಳು IPS ಅಧಿಕಾರಿ ಭಾವನಾ ರಾಥೋಡ್ ಆಗಿದ್ದಳು. ಕೊನೆಯ ಬಾರಿ ಅವಳು ಆ ಕೋಣೆಯ ಗೋಡೆಯ ಕಡೆಗೆ ನೋಡಿದಳು. ಇದು ಕೇವಲ ಒಬ್ಬ ಇನ್ಸ್ಪೆಕ್ಟರ್ನ ಬಂಧನವಾಗಿರಲಿಲ್ಲ, ಬದಲಾಗಿ ಹಲವಾರು ವರ್ಷಗಳಿಂದ ಇಂತಹ ಕೆಟ್ಟ ಕೃತ್ಯಗಳಿಗೆ ಉತ್ತೇಜನ ನೀಡುತ್ತಿದ್ದ ಈ ವ್ಯವಸ್ಥೆಯ ಸೋಲಾಗಿತ್ತು. ಈಗ ಪ್ರತಿಯೊಂದು ಕೋಣೆಯಲ್ಲಿ ಹೆದರಿಕೆ ಬದಲಾಗಿ ಸತ್ಯ, ಪ್ರಾಮಾಣಿಕತನ ಮೊಳಗುವುದು. ಜೈಲಿನಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು. CBC ರೆಕಾರ್ಡ್ಸ್, ಕಳೆದು ಹೋದ ಮಹಿಳೆಯರ ಫೈಲ್ಗಳು, ಕೈದಿಗಳ ನಕಲಿ ನೋಂದಣಿ ಪುಸ್ತಕ ಮತ್ತು ನಶೆ ಇರುವ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಯಿತು. ಮತ್ತು ಒಂದು ಕರ್ಮಕಾಂಡವು ಬೆಳಕಿಗೆ ಬಂದಿತ್ತು. ಆಗ ಸಿಕ್ಕ ಒಂದು ವಸ್ತುವು ಎಲ್ಲವನ್ನೂ ಬದಲಾಯಿಸಿತು. ಅದುವೇ ಸೀಕ್ರೆಟ್ ಡೈರಿ. ಆ ಡೈರಿಯಲ್ಲಿ ಬರೆಯಲಾಗಿತ್ತು, ಮಾಸ್ಟರ್ ಅವರ ನಿರ್ದೇಶನದಂತೆ ರೂಬಿನಾಳನ್ನು ಶಿಫ್ಟ್ ಮಾಡಲಾಯಿತು. ಭಾವನಾ ಹೆಸರಿನ ಹೊಸ ಮಹಿಳೆ VIP ಕೋಣೆಯಲ್ಲಿ ಇದ್ದಾಳೆ. ಗೌರಿ ಹೆಸರಿನ ಹೊಸ ಮಹಿಳೆ VIP ಕೋಣೆಯಲ್ಲಿ ಇದ್ದಾಳೆ. ಅವಳನ್ನು ಕೂಡ ಹಾಳು ಮಾಡಿಬಿಡು ಎಂದು ಮಾಸ್ಟರ್ ಹೇಳಿದ್ದಾರೆ. ಬೇರೆ ಮಹಿಳೆಯರಂತೆಯೇ ಭಾವನಾ ಕೂಡ ಕಠೋರವಾಗಿದ್ದಳು. ಅವಳು ಕೇವಲ ಒಬ್ಬಳು ಪೊಲೀಸ್ ಆಫೀಸರ್ ಆಗಿರಲಿಲ್ಲ, ಮಹಿಳೆಯರ ಧ್ವನಿಯಾಗಿದ್ದರು. ಮಾರನೇ ದಿನವೇ ಮಹಿಳಾ ಆಯೋಗ ಮತ್ತು ವಿಶೇಷ ಅಧಿಕಾರಿಗಳ ತಂಡದೊಂದಿಗೆ ಒಂದು ಗುಪ್ತ ಮೀಟಿಂಗ್ ನಡೆಯಿತು. ಅಲ್ಲಿ ರಾಘವ್ ತ್ರಿಪಾಠಿ ಎಂಬ ಹೆಸರು ಮುನ್ನೆಲೆಗೆ ಬರುತ್ತದೆ. 3 ಬಾರಿ ಆಯ್ಕೆಯಾದ ಒಬ್ಬ ಗೌರವಪೂರ್ವಕ ರಾಜಕಾರಣಿ, ಎಲ್ಲಕ್ಕೂ ಮೊದಲು ಮಾಸ್ಟರ್ ಮೈಂಡ್ ಆಗಿದ್ದನು. ಅದೇ ವ್ಯಕ್ತಿಯು ರಂಜಿತ್ನಂತಹ ಆಫೀಸರ್ಗಳಿಗೆ ಆಶ್ರಯ ನೀಡಿದ್ದನು ಮತ್ತು ಪರದೆಯ ಹಿಂದೆ ನಿಂತು ಇಡೀ ವ್ಯವಸ್ಥೆಯನ್ನು ನಡೆಸುತ್ತಿದ್ದನು. ಈಗ ಭಾವನಾಳಿಗೆ ಎಲ್ಲವೂ ಅರ್ಥವಾಗಿತ್ತು.
ರಂಜಿತ್ ಒಬ್ಬ ಮಾತ್ರ ಬಲೆಗೆ ಬಿದ್ದಿದ್ದಾನೆ. ನಿಜವಾದ ಅಪರಾಧಿ ಈಗಲೂ ಬದುಕಿದ್ದಾನೆ. ಈಗ ಅವಳ ಹೋರಾಟ ಇನ್ನೂ ದೊಡ್ಡದಾಗಿತ್ತು. ಭಾವನಾ ರಾಥೋಡ್ ಬಳಿ ಈಗ ಎಷ್ಟೊಂದು ಸಾಕ್ಷಿ ಇತ್ತೆಂದರೆ ಅವಳು ಈಗಲೇ ಸಾರ್ವಜನಿಕರ ಮುಂದೆ ಎಲ್ಲವನ್ನೂ ತೆರೆದಿಡಬಹುದಾಗಿತ್ತು. ಏಕೆಂದರೆ ಈ ವಿಷಯವು ಎಂತಹ ಸಂವೇದನಾಶೀಲವಾಗಿತ್ತೆಂದರೆ ಇದರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಭಾಗಿಯಾಗಿರದೆ ಒಬ್ಬ ಜನಪ್ರತಿನಿಧಿಯೂ ಭಾಗಿಯಾಗಿದ್ದನು. ಅವನೇ ರಾಘವ್ ತ್ರಿಪಾಠಿ. ನೇರವಾಗಿ ಅವನ ಮೇಲೆ ಆರೋಪ ಹೊರಿಸಿ ಅವನನ್ನು ಅರೆಸ್ಟ್ ಮಾಡುವುದು ರಾಜಕೀಯದಲ್ಲಿ ಭೂಕಂಪನವನ್ನು ಸೃಷ್ಟಿಸುವಂತಿತ್ತು. ಈ ಜಟಿಲತೆಗಳಿಂದ ಕೂಡಿದ ಕಾನೂನಿನ ಕಾರ್ಯಾಚರಣೆಯಲ್ಲಿ ಅವಳು ಸಿಕ್ಕಿ ಹಾಕಿಕೊಳ್ಳಬಹುದಾಗಿತ್ತು. ಅದಕ್ಕಾಗಿಯೇ ಭಾವನಾ ತನ್ನ ಬಳಿ ಸಾಕಷ್ಟು ಸಾಕ್ಷಿ ಇದ್ದರೂ ಮುಂದಿನ ಯೋಜನೆಯನ್ನು ರೂಪಿಸಿದಳು. ಈ ಬಾರಿ ಅವಳು ಒಬ್ಬಳೇ ಆಗಿರಲಿಲ್ಲ. ಇಡೀ ರಾಜ್ಯದ ಸ್ಪೆಷಲ್ ಟಾಸ್ಕ್ ಫೋರ್ಸ್ STF ಅವಳ ಜೊತೆ ಇತ್ತು. ಆಕಸ್ಮಿಕವಾಗಿ ಭಾವನಾಳಿಗೆ ಒಂದು ಫೋನ್ ಬಂದಿತ್ತು. ಮತ್ತೊಂದು ಕಡೆಯಿಂದ ಒಬ್ಬ ಮಹಿಳೆ ನಡುಗುತ್ತಾ ಮಾತನಾಡುತ್ತಿದ್ದಳು. ಮೇಡಮ್, ನನ್ನ ಹೆಸರು ಬಬ್ಲಿ. ನಾನು ಅದೇ ಕರ್ಮಕಾಂಡಕ್ಕೆ ತುತ್ತಾಗಿದ್ದೇನೆ. ನನಗೆ ಗೊತ್ತು, ಮಾಸ್ಟರ್ ಎಂದರೆ ರಾಘವ್ ತ್ರಿಪಾಠಿ. ಇವರ ಮೂಲ ಮತ್ತು ಅಡ್ಡ ಯಾವುದೆಂದು ನನಗೆ ಗೊತ್ತು. ಆದರೆ ನನ್ನ ಜೀವ ಈಗ ಅಪಾಯದಲ್ಲಿದೆ. ಪ್ಲೀಸ್ ನನಗೆ ಸಹಾಯ ಮಾಡಿ. ಭಾವನೆ ಹೆಚ್ಚು ತಡ ಮಾಡದೆ ಆ ಫೋನನ್ನು ಗಂಭೀರವಾಗಿ ತೆಗೆದುಕೊಂಡಳು. ಮಾರನೇ ದಿನ ಅವಳು ಪುನಃ ವೇಷ ಮರೆಸಿಕೊಂಡು ತನ್ನ ಸಮವಸ್ತ್ರ ಹಾಗೂ ಗಾಡಿಯ ಸಹಾಯವಿಲ್ಲದೆ ಬಬ್ಲಿಯನ್ನು ಮೀಟ್ ಮಾಡಲು ರಹಸ್ಯವಾಗಿ ಬಂದಳು. ಬಬ್ಲಿ ಅವಳನ್ನು ಒಂದು ನಿರ್ಜನ ಪ್ರದೇಶದ ಹಳೆಯ ಫಾರ್ಮ್ ಹೌಸ್ ಬಳಿ ಕರೆದುಕೊಂಡು ಬಂದಳು. ಆ ಜಾಗ ಹೊರಗಡೆಯಿಂದ ಸಾಮಾನ್ಯವಾಗಿ ಹಳೆಯದಂತೆ ಕಾಣುತ್ತಿತ್ತು. ಒಳಗಡೆ ಕಾಲಿಡುತ್ತಿದ್ದಂತೆ ಭಾವನಾಳಿಗೆ ಅರಿವಾಯಿತು. ಇದೊಂದು ಫಾರ್ಮ್ ಹೌಸ್ ಅಲ್ಲ, ಬದಲಾಗಿ ಹೆಣ್ಣು ಮಕ್ಕಳ ಅತ್ಯಾಚಾರದ ಅಡ್ಡೆಯಾಗಿದೆ. ಪ್ರತಿಯೊಂದು ಜಾಗದಲ್ಲೂ ಕ್ಯಾಮರಾ, ಗುಪ್ತಬಾಗಿಲು, ಆಯುಧಗಳನ್ನು ಹಿಡಿದಿರುವ ಗಾರ್ಡ್ಗಳು ಇವೆಲ್ಲವೂ ಯಾವ ಸಂಕೇತ ನೀಡುತ್ತಿದ್ದವೆಂದರೆ ಇಲ್ಲಿ ಯಾವುದೋ ಒಂದು ದೊಡ್ಡ ಅಪರಾಧ ನಡೆಯುತ್ತಿದೆ ಎಂದು ತಿಳಿಯಿತು. ಇಲ್ಲಿ ರಾಘವ್ ತ್ರಿಪಾಠಿ ಆಗಾಗ ಪಾರ್ಟಿಯನ್ನು ಏರ್ಪಡಿಸುತ್ತಿದ್ದನು. ಇಲ್ಲಿ ಮಹಿಳಾ ಕೈದಿಗಳನ್ನು ಮತ್ತು ಮುಗ್ಧ ಹುಡುಗಿಯರ ಮಾನ ಹರಾಜು ಮಾಡಲಾಗುತ್ತಿತ್ತು. ಮತ್ತೊಂದು ಕಡೆ ತನ್ನ ಹಿಂದೆ ಯಾರೋ ಗುಪ್ತವಾಗಿ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ರಾಘವನಿಗೆ ಸಂಶಯ ಮೂಡಿತು. ಅವನಿಗೆ ಭಾವನಾಳ ಹೆಸರು ಕೇಳುತ್ತಿದ್ದಂತೆ ಅವನ ಕಣ್ಣು ಕೆಂಪಾಯಿತು. ಅವನು ತನ್ನ ಹಿಂಬಾಲಕರಿಗೆ ಕಟ್ಟುನಿಟ್ಟಾಗಿ ಇವಳು ಜೀವಂತ ಇರಬಾರದು ಎಂದು ಆದೇಶ ನೀಡಿದನು. ಇವಳೊಬ್ಬಳು IPS ಅಧಿಕಾರಿ, ಎಲ್ಲವನ್ನು ಹಾಳು ಮಾಡಿಬಿಡುತ್ತಾಳೆ. ಇವಳನ್ನು ಅಳಿಸಿ ಹಾಕಿರಿ. ಭಾವನಾ ಈಗ ಎಂಥ ಮಿಷನ್ನಲ್ಲಿ ಪಾಲ್ಗೊಂಡಿದ್ದಳೆಂದರೆ ಅದರಲ್ಲಿ ಅವಳ ಸಮವಸ್ತ್ರ, ಅವಳ ಜೀವನ ಮತ್ತು ಅವಳ ಸಂಕಲ್ಪ ಎಲ್ಲವೂ ಅಡಗಿತ್ತು. ಈ ಬಾರಿ ಅವಳ ಕಣ್ಣಿನಲ್ಲಿ ಯಾವುದೇ ಹೆದರಿಕೆ ಇರಲಿಲ್ಲ. ಬದಲಾಗಿ ಒಂದು ಕ್ರಾಂತಿಯ ಕಿಡಿ ಇತ್ತು. ಈಗ ಅವಳು ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಈಗ ಯಾವುದೇ ಮತ್ತೊಬ್ಬ ಗೌರಿ, ಬಬ್ಲಿಯಾಗಲಿ ರುಬೀನಾಳಾಗಲಿ ಬದಲಾಗಬಾರದು. STFನ ಮೀಟಿಂಗ್ನ ಮೂಲಕ ಒಬ್ಬ ಎಕ್ಸ್ಪ್ರೆಸ್ ಡೆಲಿವರಿ ಬಾಯ್ ಒಂದು ಅಮೂಲ್ಯವಾದ ಪಾರ್ಸೆಲ್ ತರುತ್ತಾನೆ. ಭಾವನಾ ಅದನ್ನು ಓಪನ್ ಮಾಡಿದಳು. ಅದರಲ್ಲಿ ಸುಟ್ಟು ಕರಕಲಾದ ಸೀರೆ ಮತ್ತು ಧಮಕಿಯಿಂದ ಕೂಡಿದ ಒಂದು ಪತ್ರವಿತ್ತು. ಅದರಲ್ಲಿ ಬರೆಯಲಾಗಿತ್ತು, ಯಾವ ಬೆಂಕಿಯನ್ನು ನೀನು ನಿನ್ನ ಮಿಷನ್ನ ಮೂಲಕ ನಮ್ಮ ಅಡ್ಡೆಯಲ್ಲಿ ಹೊತ್ತಿಸಿದೆಯೋ ಅದೇ ಬೆಂಕಿಯಲ್ಲಿ ಬೆಂದು ನೀನು ಸುಟ್ಟು ಕರಕಲಾಗುತ್ತೀಯ. ಈಗ ನೀನು ಕೇವಲ IPS ಅಲ್ಲ, ಬದಲಾಗಿ ನಮ್ಮ ಶತ್ರು ಕೂಡ. ಮುಂದಿನ ಸರದಿ ನಿನ್ನದು. ಭಾವನಾ ಪತ್ರವನ್ನು ಓದಿದಳು ಮತ್ತು ತುಂಬ ಶಾಂತಿಯಿಂದ ಮೇಜಿನ ಮೇಲಿಟ್ಟಳು. ಅವಳ ಮುಖದ ಮೇಲೆ ಯಾವುದೇ ಭಯವಿರಲಿಲ್ಲ, ಕೇವಲ ಸಂಕಲ್ಪ ಮಾತ್ರ ಇತ್ತು. ಅದೇ ರಾತ್ರಿ ಅವಳಿಗೊಂದು ಸೂಚನೆ ದೊರೆಯಿತು. ಅದೇ ಫಾರ್ಮ್ ಹೌಸ್ನಲ್ಲಿ ಒಂದು ವಿಶೇಷ ಪಾರ್ಟಿ ಇಡಲಾಗಿದೆ. 5 ಹುಡುಗಿಯರನ್ನು ಜೈಲಿನಿಂದ ಕರೆಸಿ ವಿದೇಶಿ ಅತಿಥಿಗಳ ಮುಂದೆ ಪ್ರದರ್ಶನಕ್ಕಿಡಲಾಗಿದೆ. ಭಾವನಾಳಿಗೆ ಇದೇ ಸರಿಯಾದ ಸಮಯವೆಂದು ಗೊತ್ತಿತ್ತು. ಅವಳು ಒಂದು ಆಪರೇಷನ್ ಶುರು ಮಾಡಿದಳು. ಆಪರೇಷನ್ ಕಾಳರಾತ್ರಿಯನ್ನು ಶುರು ಮಾಡಿದಳು. ರಾತ್ರಿ 9 ಗಂಟೆಗೆ ಅವಳು ತನ್ನ ಟೀಮ್ನೊಂದಿಗೆ ಅಲ್ಲಿಂದ ಹೊರಟಾಗ ಒಂದು ಟ್ರಕ್ ಅವಳ ಗಾಡಿಗೆ ಬಂದು ಬಡಿಯಿತು. ಡ್ರೈವರ್ ಸತೀಶ್ನು ಸ್ಥಳದಲ್ಲಿಯೇ ಮೃತಪಟ್ಟನು ಮತ್ತು ಭಾವನಾ ಗಂಭೀರವಾಗಿ ಗಾಯಗೊಂಡಳು. ಅದು ಯಾವುದೇ ದುರ್ಘಟನೆ ಆಗಿರಲಿಲ್ಲ, ಅದು ಒಂದು ಸಂಚಾಗಿತ್ತು. ಟ್ರಕ್ ಡ್ರೈವರ್ನನ್ನು ಹಿಡಿದು ವಿಚಾರಿಸಿದಾಗ ಅವನು ಹೇಳಿದನು, ಇದು ಒಂದು ಆದೇಶವಾಗಿತ್ತು. ಯಾವುದೇ ರೀತಿಯಿಂದ ಆದರೂ IPS ಮೇಡಮ್ ಅವರನ್ನು ತಡೆ ಹಿಡಿಯಲೇಬೇಕೆಂದು ನಮಗೆ ಸೂಚನೆ ನೀಡಲಾಗಿತ್ತು. ಭಾವನಾಳಿಗೆ ಎಚ್ಚರವಾದಾಗ ಅವಳು ಹೇಳಿದಳು, ತಕ್ಷಣ ನನ್ನ ಸಿಬ್ಬಂದಿಗಳನ್ನು ಕರೆಸಿ. ನಮ್ಮ ಮಿಷನ್ ಜಾರಿಯಲ್ಲಿರುತ್ತದೆ. ಸಾಧ್ಯವಾದರೆ ನಾನು ಸ್ಟ್ರಕ್ಚರ್ನಲ್ಲಿ ಹೋಗುವುದಾದರೂ ಸರಿ ಎಂದು ಹೇಳಿ ಆದೇಶ ನೀಡಿದಳು. ತಲೆಗೆ ಕಟ್ಟಿದ ಪಟ್ಟಿಯಲ್ಲಿ ನೋವಿದ್ದರೂ ಕಣ್ಣಿನಲ್ಲಿ ತೊಟ್ಟ ಸಂಕಲ್ಪವನ್ನು ಪೂರ್ಣಗೊಳಿಸಬೇಕೆಂದು ಭಾವನಾ ಮತ್ತೆ ಪುನಃ ಆಪರೇಷನ್ನಲ್ಲಿ ಭಾಗಿಯಾದಳು. ಸರಿ ರಾತ್ರಿಯಲ್ಲಿ ಫಾರ್ಮ್ ಹೌಸ್ನ ಸುತ್ತುವರಿದರು. ರಾತ್ರಿ 12 ಗಂಟೆ ಆಗುತ್ತಿದ್ದಂತೆ, ಗುಪ್ತ ಸಂದೇಶ ದೊರೆಯುತ್ತಿದ್ದಂತೆ ಫಾರ್ಮ್ ಹೌಸ್ನ ಗೇಟ್ನ ಬಾಗಿಲನ್ನು ಒಡೆಯಲಾಯಿತು. ಗುಂಡಿನ ಮೊರೆತದ ಶಬ್ದ, ಕೂಗಾಟ, ಚೀರಾಟಗಳಿಂದ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು. ರಾಘವ್ ತ್ರಿಪಾಠಿ ಹಿಂದಿನ ಬಾಗಿಲಿನಿಂದ ಓಡಲು ಪ್ರಯತ್ನಿಸಿದನು, ಆದರೆ ಅವನನ್ನು ಬಂಧಿಸಲಾಯಿತು. 5 ಮಹಿಳಾ ಕೈದಿಗಳನ್ನು ರಕ್ಷಣೆ ಮಾಡಲಾಯಿತು. ಅವರಲ್ಲಿ ಒಬ್ಬಳು ರೂಬೀನಾ. ಮೊದಲು ಅವಳು ಸತ್ತು ಹೋಗಿದ್ದಾಳೆಂದು ಘೋಷಣೆ ಮಾಡಲಾಗಿತ್ತು. ರಾಘವ್ನ ಬಂಧನದ ನಂತರ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಹೊರಗಡೆ ಜನರೆಲ್ಲರೂ IPS ಭಾವನಾ ಮೇಡಮ್ ಜಿಂದಾಬಾದ್ ಮತ್ತು ಬಲಾತ್ಕಾರಿಗಳನ್ನು ನೇಣುಗಂಬಕ್ಕೆ ಏರಿಸಿ ಎಂದು ಜೋರಾಗಿ ಘೋಷಣೆಗಳನ್ನು ಕೂಗುತ್ತಿದ್ದರು. ಭಾವನಾ ಕೋರ್ಟ್ನಲ್ಲಿ ಹೇಳಿದಳು,
ಮಾನ್ಯ ನ್ಯಾಯಾಧೀಶರೇ, ನಾವು ರಾಘವನಂಥ ಅಪರಾಧಿಗಳನ್ನು ಜನಪ್ರತಿನಿಧಿಯನ್ನಾಗಿ ಮಾಡಿದ್ದೇವೆ. ಇದು ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ತಪ್ಪಾಗಿದೆ. ಈತನು ಜೈಲನ್ನು ಶೋಷಣೆ ನೀಡುವ ಅಡ್ಡೆಯನ್ನಾಗಿ ಮಾಡಿದ್ದಾನೆ. ನಿಮ್ಮಲ್ಲಿ ನನ್ನ ಒಂದೇ ಒಂದು ಕೋರಿಕೆ ಏನೆಂದರೆ, ಈತನಿಗೆ ಕೇವಲ ಕಾನೂನಿನ ಶಿಕ್ಷೆಯನ್ನಷ್ಟೇ ನೀಡುವುದಲ್ಲ, ಮನುಷ್ಯತ್ವದ ಶಿಕ್ಷೆಯನ್ನು ಕೂಡ ನೀಡಬೇಕು. ಸಾಕ್ಷಿ ಆಧಾರಗಳು ಮತ್ತು ವಿಡಿಯೋ ಫೂಟೇಜ್ನ ಆಧಾರದ ಮೇಲೆ ಕೋರ್ಟ್ ರಾಘವ್ ತ್ರಿಪಾಠಿಗೆ ಬಲಾತ್ಕಾರ, ಮಾನವ ಕಳ್ಳಸಾಗಣೆ, ಹತ್ಯೆಗೆ ಯತ್ನಿಸಿದ್ದಕ್ಕಾಗಿ ಮತ್ತು ಭ್ರಷ್ಟಾಚಾರಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನು ನೀಡಿತು. ಗೃಹ ಇಲಾಖೆಯಿಂದ ಭಾವನಾಳಿಗೆ ಶೌರ್ಯ ಪದಕವನ್ನು ನೀಡಿ ಸನ್ಮಾನಿಸಲಾಯಿತು. ಆದರೆ ಅವಳು ಯಾವುದೇ ವೇದಿಕೆಗೆ ಹೋಗಲಿಲ್ಲ. ಅವಳು ಸೀದಾ ಒಂದು ಪುನರ್ವಸತಿ ಕೇಂದ್ರಕ್ಕೆ ಹೋದಳು. ಅಲ್ಲಿ ರುಬಿನಾ, ಬಬ್ಲಿ ಮುಂತಾದ ಹುಡುಗಿಯರು ಆಶ್ರಯವನ್ನು ಪಡೆದಿದ್ದರು. ರುಬಿನಾ ಭಾವನಾಳನ್ನು ನೋಡಿ ಓಡಿ ಬಂದು ತಬ್ಬಿಕೊಂಡಳು. ಮೇಡಮ್, ನೀವು ಸಮಾಜದಲ್ಲಿ ನಾವು ಬದಲಾವಣೆಯಾಗಿ ಒಳ್ಳೆಯವರಾಗುವಂತೆ ಮಾಡಿದ್ದೀರಿ ಎಂದು ಹೇಳಿದಳು. ಭಾವನಾಳ ಕಣ್ಣು ತುಂಬಿ ಬಂದಿತ್ತು. ಈಗ ನಿನ್ನ ಉಳಿದ ಜೀವನವನ್ನಷ್ಟೇ ಬದುಕುವುದಿಲ್ಲ, ಬದಲಾಗಿ ಹೊಸ ಜೀವನವನ್ನು ಶುರು ಮಾಡುತ್ತೀಯ. ಸ್ವಲ್ಪ ದಿನಗಳ ನಂತರ ಭಾವನಾಳಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷಳಾಗುವ ಪ್ರಸ್ತಾಪ ಬಂದಿತ್ತು. ಆದರೆ ಅವಳು ಬೇಡ ಎಂದು ತಿರಸ್ಕರಿಸಿದಳು. ಇದಕ್ಕೆ ಅವಳ ಉತ್ತರ ಹೀಗಿತ್ತು: ಎಲ್ಲಿ ಅಪರಾಧ ನಡೆಯುತ್ತದೋ ಮತ್ತು ಎಲ್ಲಿ ನ್ಯಾಯದ ಅವಶ್ಯಕತೆ ಇದೆಯೋ ಅದೇ ನನ್ನ ಆಟದ ಮೈದಾನವಾಗಿದೆ. ಒಬ್ಬ ರಿಪೋರ್ಟರ್ ಭಾವನಾ ಮೇಡಮ್ ಅವರಿಗೆ ಕೊನೆಯ ಪ್ರಶ್ನೆಯನ್ನು ಕೇಳಿದನು. ಮೇಡಮ್, ಇಂತಹ ಶಕ್ತಿಶಾಲಿ ಶತ್ರುಗಳೊಂದಿಗೆ ನಿಮಗೆ ಹೆದರಿಕೆಯಾಗುವುದಿಲ್ಲವೇ? ಆಗ ಭಾವನಾ ಮುಗುಳ್ನಕ್ಕಳು. ಒಬ್ಬ ಮಹಿಳೆ ವಿಧವೆಯಾಗಿ ಜೈಲಿಗೆ ಹೋಗಲು ಸಾಧ್ಯ ಎಂದಾದರೆ ಯಾವುದೇ ಮಹಿಳೆ ಕೂಡ ವ್ಯವಸ್ಥೆಯನ್ನು ಬದಲಾಯಿಸಬಹುದು. ಇದೇ ನ್ಯಾಯವನ್ನು ಪಡೆದುಕೊಂಡ ಖುಷಿಯಲ್ಲಿ ನಗುವಿನೊಂದಿಗೆ ಹೊಸ ಮುಂಜಾನೆ ಆರಂಭವಾಯಿತು. ವೀಕ್ಷಕರೇ, ಈ ಜ್ಞಾನವರ್ಧಕ ಕಥೆ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಅವಶ್ಯವಾಗಿ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.